ಎಲ್ರಿಗೂ ನಮಸ್ಕಾರ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನ್ಯಾಚುರಲ್ ಡೈರೆಕ್ಟರ್ ಕಾಶಿನಾಥ್ ಅವ್ರಿಗೆ. ಕಾಶಿನಾಥ್ ಅವ್ರ ಬಗ್ಗೆ ಅವ್ರ ಬರ್ಡೇ ಅಂತ ಗೊತ್ತಾದ ಕೂಡಲೇ ನಾನು ಮನೋಹರ್ ಸರಿಗೆ ಫೋನ್ ಮಾಡಿದೆ. ನಿಮ್ಮ ಪ್ರತ್ಯಕ್ಷ ಗುರುಗಳದ್ದು ಬರ್ಡೇ ಇವತ್ತು, ಕಾಶಿನಾಥ್ ಸರ್ದು, ಏನು ಹೇಳ್ತೀರಾ ಅಂತ. ಒಂದು ಎಮೋಷನಲ್ ಆಗ್ಬಿಟ್ರು. ಅಂದರೆ ಅವರು ಗೊತ್ತಿತ್ತು, ಬೆಳಿಗ್ಗೆಯಿಂದ ನನಗೆ ತುಂಬ ನೆನಪಾಗ್ತಿತ್ತು, ಅವ್ರು ನೆನಪಾಗ್ತಿದೆ ನನಗೆ. ಅವ್ರನ್ನ ಒಟ್ಟಿಗೆ ಇದ್ದಿದ್ದು 6 ವರ್ಷ ನನಗೆ ಊಟ ಹಾಕಿ ನಾನು ನೋಡಿಕೊಂಡ್ರು, ನನ್ನ ಮಗನ ಥರ ನೋಡಿಕೊಂಡ್ರು. ಮನೆ ಮೇಲೆ ನಮಗೆ ರೂಮ್ ಕೊಟ್ಟಿದ್ದರು. ಯಾರೇ ಹೊಸಬ್ರು ಬರಲಿ, ಟ್ಯಾಲೆಂಟ್ ಇದ್ದರೆ ಅವ್ರನ್ನ ಒಂದು ಕೆತ್ತಿ ಶಿಲೆ ಮಾಡಿಬಿಡೋರು ಅಂಥ ಒಂದು ವ್ಯಕ್ತಿ. ನನ್ನ ಅಂತೂ ಮಗಂತ ನೋಡ್ಕೊಂಡಿದ್ರು ಅವರು. ಎಲ್ಲೂ ಬಿಡ್ತಿತ್ತಿಲ್ಲ, ಅಷ್ಟೊಂದು ಪ್ರೀತಿ ಮಾಡಿ ನನಗೆ ಹೇಳ್ಕೊಟ್ಟವರು. ನನಗೆ ಸಿನಿಮಾದ ಕೆಲಸಗಳನ್ನ ಕಲಿಸಿದ್ದು ಅವರೇ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಹಾಗೂ ಅವಳೇ ನನ್ನ ಹೆಂಡತಿ. ಈ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ಟು. ಈ ಸಿನಿಮಾ ಒಂದು ಸಕ್ಸಸ್ ಮೆಗಾ ಹಿಟ್ ಆಗಲಿಕ್ಕೆ ಈ ಹಾಡುಗಳು ಮುಖ್ಯ ಕಾರಣ ಆಯಿತು. ಒಂದು ರಣಧೀರ ಸಿನಿಮಾ ಬಂದ ಟೈಮಲ್ಲಿ ಇದು ಕೂಡ ಬಂತು, ನಿಮ್ಗೆ ಗೊತ್ತಿದೆ. ಒಂದು ರಿಚ್ ಪ್ರೊಡಕ್ಷನ್ ಸಿನಿಮಾ, ಹೈ ಕ್ವಾಲಿಟಿ, ಆ ಕತೆಗೆ ಅನುಗುಣವಾದಂಥ ಸ್ವಲ್ಪ ಬಜೆಟು. ಆ ಬಜೆಟ್ ಸಿನಿಮಾ ಕತೆ ಚೆನ್ನಾಗಿದ್ದರೆ ಯಾವ ಸಿನಿಮಾ ಬೇಕಾದ್ರೆ ಒಟ್ಟಿಗೆ ನೋಡ್ತಾರೆ ಅಂತ ಹೇಳಕ್ಕೆ ಅದು ಎಕ್ಸಾಂಪಲು. ಹಂಸಲೇಖ ಅವರು ರಿಚ್ ಪ್ರೊಡಕ್ಷನ್ಗೂ ಅಲ್ಟಿಮೇಟ್ ಹಾಡು, ಈ ಪ್ರೊಡಕ್ಷನ್ಗೂ ಅಲ್ಟಿಮೇಟ್ ಹಾಡು, ಅಂದರೆ ಎರಡಕ್ಕೂ ಸೈ ಅಂತ ತೋರಿಸ್ಕೊಟ್ರು. ನೋಡಿ, ಇಲ್ಲಿ ಉಮೇಶ್ ಮತ್ತು ಪ್ರಭಾಕರ್ ಅವರು ನೆನೆಸ್ಕೋಬೇಕು ಇವತ್ತು. ಅವ್ರನ್ನ ಒಂದು ಎಳೆ ಕೊಡ್ತಾರೆ ಹಂಸಲೇಖ ಅವರಿಗೆ. ಈ ಥರ ಒಂದು ಕತೆ ಇದೆ, ಒಂದು ಎಳೆ ಇದೆ ಮಾಡಿ ಅಂತ ಡೆವಲಪ್ ಮಾಡಿ, ಸಂಭಾಷಣೆ ಬರೆದು ಸ್ಕ್ರೀನ್ ಪ್ಲೇ ಮಾಡಿ, ಅಂದರೆ ಸ್ಕ್ರೀನ್ ಪ್ಲೇ ಮಾಡಿ ಸಂಭಾಷಣೆ ಬರೆದು ರೆಡಿ ಮಾಡಿಬಿಟ್ಟು ಹಾಡುಗಳೆಲ್ಲ ರೆಡಿ ಮಾಡೋದು ಹಂಸಲೇಖ ಅವರು. ಈ ಹಿಂದೆ ಗಂಧರ್ವದ ಬಗ್ಗೆ ಮಾತಾಡಿದ್ದೆ, ಅದೇ ಥರ ಎಲ್ಲ ಮಾಡಿ ಕಾಶಿನಾಥ್ ಸರ್ ಮನೇಲಿ ಇವ್ರು ಕಂಪೋಸ್ ಮಾಡ್ತಾರೆ ಟ್ಯೂನ್ ಎಲ್ಲ. ನೋಡಿ, ಕಾಶಿನಾಥ್ ಅವ್ರ ಮನೆಗೆ ಹಂಸಲೇಖ ಅವರು ಪ್ರತಿ ಸಿನಿಮಾಗೂ ಕಂಪೋಸ್ ಮಾಡೋರು. ಅಂದರೆ ಕಾಶಿನಾಥ್ ಅವ್ರು ಆ್ಯಕ್ಟ್ ಮಾಡಿ ಸಿನಿಮಾಗಳಿಗೆ ಅವ್ರು ಬಹುತೇಕ ಕಂಪೋಸ್ ಮಾಡೋದೆಲ್ಲ ಕಾಶಿನಾಥ್ ಸರ್ ಮನೆ ಮೇಲೇ. ಹಂಸಲೇಖ ಅವ್ರ ಮೇಲೆ ಕಾಶಿನಾಥ್ ಅವರಿಗೆ ತುಂಬ ಗೌರವ, ತುಂಬ ಅಭಿಮಾನ. ಅವ್ರು ಬಂದರೆ ಸಾಕು, ಬಜ್ಜಿ, ಬೋಂಡ, ಮಿಕ್ಸ್ಚರು, ಈ ಕುರುಕಲ್ ತಿಂಡಿಗಳು ಸಾಮ್ರಾಜ್ಯ. ಅಲ್ಲಿ ಅಂಗಡಿ ಓಪನ್ ಮಾಡಿಬಿಡೋರು, ಅಷ್ಟು ಖುಷಿ ಅಂತೆ. ಹಂಸಲೇಖ ಅವ್ರಿಗೆ ಅದೆಲ್ಲ ತಿನ್ಕೊಂಡು ಕೆಲಸ ಮಾಡೋದು ತುಂಬ ಇಷ್ಟ, ಎಲ್ಲರಿಗೂ ಕೊಡ್ತಾ ಕೆಲಸ ಮಾಡೋದು. ಈ ಅವಳೇ ನನ್ನ ಹೆಂಡತಿ ಕೂಡ ಹಂಗೆ ಆಗಿದ್ದು. ಒಂದು ಮಾಹಿತಿ ಇದೆ, ಅವಳೇ ನನ್ನ ಹೆಂಡತಿದ್ದು ನೀನು ಹತ್ತಿರ ಇದ್ದಿದ್ದರೆ ಸಾಂಗು ಅವ್ರು ಮೊದಲೇ ಬರೆದಿದ್ರಂತೆ, ನಾಟಕ ರಂಗದಲ್ಲಿ ಬರೆದಿದ್ರಂತೆ, ಅವ್ರ ವೈಫ್ಗೋಸ್ಕರ ಬರೆದಿದ್ರು ಅಂತ. ಅದೆಲ್ಲ ತಪ್ಪು ಮಾಹಿತಿ, ಅದೆಲ್ಲ ಏನೂ ಅಲ್ಲ. ಇದು ಕತೆ ಅವ್ರು ಡೆವಲಪ್ ಮಾಡಿದ ಮೇಲೆ ಹಾಡು ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ಟ್ಯೂನ್ ಹಾಕಿರಲ್ಲ. ಅಂದರೆ ವಿತ್ ಲಿರಿಕ್ಸ್, ವಿತ್ ಟ್ಯೂನ್ ಹಾಡಿರ್ತಾರೆ, ಹಾಡ್ಕೊಂಡು ಬರ್ಕೊಂಡಿರ್ತಾರೆ, ಟ್ಯೂನ್ ನುಡ್ತಿರಲ್ಲ ಅವರು. ಕಾಶಿನಾಥ್ ಸರ್ ಮನೆಗೆ ಬಂದ ಮೇಲೆ ಆ ಸಿಚುವೇಶನ್ ಮಾತಾಡ್ತಾ ಮಾತಾಡ್ತಾ ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವೋ ಅಂತೇಳಿ ಹಂಗೆ ನುಡಿಸ್ಬಿಟ್ರಂತೆ. ಅದು ಒಂದು ಖುಷಿ ಆಯ್ತಂತೆ ಕಾಶಿನಾಥ್ ಅವ್ರಿಗೆ, ತುಂಬ ಖುಷಿ ಪಟ್ರಂತೆ, ತುಂಬ ಚೆನ್ನಾಗಿದೆ ಅಂತ. ಆ ಹಾಡಲ್ಲಿ ನೋಡಿ ಫ್ಲೂಟ್ ಬಿಟ್ ಬರುತ್ತೆ, ಸಣ್ಣ ಸಣ್ಣ ಫ್ಲೂಟ್ ಬಿಟ್ಟು, ಅದು ಕೇಳಿದ್ರೆ ಇಂಪ್ರೆಸ್ ಆಗುತ್ತೆ. ಆ ಫ್ಲೂಟ್ ನುಡಿಸಿದವರು ಬಾಬಯ್ಯ ಅಂತ ನೆನೆಸ್ಕೋಬೇಕು ಇವತ್ತು ಅವ್ರನ್ನ. ಅವ್ರ ಮಾತೃಭಾಷೆ ತೆಲುಗು, ಅವ್ರು ಇದ್ದಿದ್ದು ತಮಿಳ್ನಾಡಲ್ಲಿ. ಬಾಬಯ್ಯ ಅಂತ ಹೇಳುವಂಥ ಒಂದು ಫ್ಲೂಟ್ ನುಡಿಸೋರವರು ಬ್ಯೂಟಿಫುಲ್ ನುಡಿಸಿದ್ದಾರೆ ಅದರಲ್ಲಿ ಅವರು. ಚಾಮುಂಡೇಶ್ವರಲ್ಲಿ ಇದು ರೆಕಾರ್ಡಿಂಗ್ ಆಗೋದು. ಅವರು ಹೆಂಗೆ ಅಂದರೆ, ಮೀಸೆ ಹೊತ್ತ ಗಂಡಸಿ ಹಾಡು ಕಾಶಿನಾಥ್ ಅವ್ರು ಕೇಳಿದ್ರಂತೆ, ನೀವು ಹೆಂಗಿಷ್ಟು ಅಂತ ಒಳ್ಳೆ ಹಾಡನ್ನ ನೀವು ಎಷ್ಟು ಬೇಗ ಬರೆದ್ರಿ ಸರ್ ಇದು ಅಂತ. ಟೈಮೇ ತಗೊಳ್ಳಿಲ್ಲ, 10 ನಿಮಿಷದ ಮೇಲೆ ಅವ್ರು ಟೈಮ್ ತಗೊಳ್ಳಿಲ್ಲ ಇದಕ್ಕೆ. ಇದು ಮನೋಹರ್ ಸರ್ಗೆ ಹಂಸಲೇಖ ಅವ್ರು ಹೇಳಿದ್ದಾರೆ. ಈ ಹಾಡು ನೋಡಿ ಎಸ್ ಪಿ ಬಿ ಎಷ್ಟು ಖುಷಿಪಟ್ಟು ಹಾಡಿದ್ರು, ಒಳ್ಳೆ ಮೆಸೇಜ್ ಇದೆ ಕಣೋ ಇದರಲ್ಲಿ, 10 ನಿಮಿಷಕ್ಕೆ ಬರೆದ್ಬಿಟ್ಟೆ ನಾನು ಅಂತಾರೆ. 10 ನಿಮಿಷ ಹಂಸಲೇಖ ಮನೆ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು. ಅಂದರೆ ಕಾಶಿನಾಥ್ ಅವರಿಗೆ ಟ್ಯೂನ್ ಇದು ಪ್ಲೇ ಮಾಡಿ ಲಿರಿಕ್ಸ್ ಹಾಡಿ ತೋರ್ಸೋಕ್ಕೆ. ಆದರೆ ಅವರು ಮನೇಲೇ ಕೂತು ಬರೆದಿರ್ತಾರೆ ಹಾಡುಗಳನ್ನ, 10 ನಿಮಿಷ ಟೈಮ್ ತೊಗೊಂಡಿರ್ತಾರೆ ಅಷ್ಟೇ ಬರೀ ಹಾಕಿದ್ದಕ್ಕೆ. ಎಂಥ ಸಾಂಗ್ ರೀ! ವರದಕ್ಷಿಣೆ ಬಗ್ಗೆ ಹೆಂಗೆ ಹೇಳಿದ್ದಾರೆ ಅಂದರೆ ಎಕ್ಸ್ಟ್ರಾಡಿನರಿ. ಆಮೇಲೆ ಪೂರ್ವದಲ್ಲಿ ಸೂರ್ಯ ಬಂದರು ಆಮೇಲೆ ಪೂರ್ವದಲ್ಲಿ ಅಂತ ಒಂದು ಹಾಡಿದೆಲ್ಲ ಕೋರಸ್ ಆಡೋದು, ಅದನ್ನು ಕುಸುಮ, ರೋಹಿಣಿ ಅಂತೆಲ್ಲ, ಪೂರ್ಣಿಮಾ ಅಂತೆಲ್ಲ ಸಿಂಗರ್ ಇರ್ತಾರೆ ಇಲ್ಲಿ, ಅವರೆಲ್ಲ ಕೋರಸ್ ಆಡೋದು. ಇಲ್ಲಿ ಮೇನ್ ಸಿಂಗರ್ ಅಂತಿಲ್ಲ, ಆ ಥರ ಎಲ್ಲ ಆಗೋದು ಚಾಮುಂಡೇಶ್ವರಿಲಿ. ಅಂದರೆ ಕಾಶಿನಾಥ್ ಅವ್ರ ಮೇಲೆ ಹಂಸಲೇಖ ಅವರಿಗೆ ತುಂಬ ಪ್ರೀತಿ. ಏಕೆಂದರೆ ನಮ್ಮ ಸುತ್ತಮುತ್ತ ನಡೆಯುವಂಥ ಕಥೆನ, ಆ ರಿಯಲ್ ಇನ್ಸಿಡೆಂಟ್ನ ಅದಕ್ಕೊಂದು ಸಿನಿಮಾ ರೂಪ ಕೊಟ್ಟು ಫಿಲಮ್ ಮಾಡಿಬಿಡ್ತಾರೆ. ಅವ್ರು ಹೇಳೋರಂತೆ ಯಾವಾಗಲೂ, ಎಲ್ಲೋ ಕತೆ ಮಾಡೋದಕ್ಕಿಂತ ನಮ್ಮ ಸುತ್ತಮುತ್ತ ನೋಡೋದನ್ನೇ ನಾವು ಗಮನಿಸ್ತಾ ಇರಬೇಕು, ಅಲ್ಲೇ ಒಂದು ಕತೆ ಮಾಡ್ಕೊಂಡು ನಾವು ಮಾಡಿಬಿಡ್ಬೇಕು. ಅನುಭವ, ಅನಂತನವ ಅಂತಾರೆ, ಅಜಗಜ ಅಂತ, ಇದೆಲ್ಲ ರಿಯಲ್ ಸ್ಟೋರಿಗಳು ತಾನೆ, ರಿಯಲ್ ಸ್ಟೋರಿಗಳೇ. ಏನು ನಮ್ಮ ಸುತ್ತಮುತ್ತ ನಡೀತದೆ ಅದನ್ನ ನೋಡಿ ವಿಷಯ ತಿಳ್ಕೊಂಡು ಅದಕ್ಕೊಂದು ರೂಪ ಕೊಟ್ಟು ಸಿನಿಮಾ ಮಾಡಿಬಿಡ್ಬೇಕು. ಅದೇ ಪ್ರೇಕ್ಷಕರು ಅದನ್ನ ಉಳಿಸ್ಕೋತಾರೆ, ಗೆಲ್ಲಿಸ್ತಾರೆ ಅಂತ ಹೇಳೋದು, ಈ ಒಂದು ಅಸ್ತ್ರ ಇರೋದು. ಆಮೇಲೆ ಅವರು ಇನ್ನೊಂದು ಮನೋಹರ್ ಸರ್ ಹೇಳಿದ್ರು, ನಿಮಗೆ ಇದೆಲ್ಲ ಗೊತ್ತಿರ್ತದೆ, ಮನೋಹರ್ ಸರ್ ತುಂಬ ಸಲ ಹೇಳಿದ್ದಾರೆ, ಉಪೇಂದ್ರ ಅವರು ಹೇಳಿದ್ದಾರೆ, ಡೈಲಾಗ್ಸ್ ಬರೀಬೇಕಾದ್ರೆ ಕಾರ್ಬನ್ ಶೀಟ್ ಕೆಳಗಿಟ್ಟು ನೀಟಾಗಿ, ಅಂದರೆ ಎಲ್ಲರಿಗೂ, ಅಸಿಸ್ಟೆಂಟ್ ಡೈರೆಕ್ಟರ್ಗೂ, ಅಸೋಸಿಯೇಟ್ಗೂ, ಪ್ರತಿಯೊಬ್ಬರಿಗೂ ಡೈಲಾಗ್ ಶೀಟ್ ಕೊಡೋರು. ಡೈರೆಕ್ಟರ್ ಹತ್ರ, ಅಸಿಸ್ಟೆಂಟ್ ಡೈರೆಕ್ಟರ್ ಮಾತ್ರ ಅಲ್ಲ, ಎಲ್ಲ ಟೆಕ್ನಿಷಿಯನ್ ಹತ್ರ ಇರಬೇಕು ಡೈಲಾಗ್ ಶೀಟು, ಎಲ್ಲ ಇಟ್ಕೊಂಡಿರ್ಬೇಕು. ಏನಾದರೂ ಔಟ್ಪುಟ್ ಬರುತ್ತಾ, ಏನಾದರೂ ಒಂದು ಪ್ಲ್ಯಾನ್ ಬರುತ್ತಾ ಹೇಳಿ ನೋಡೋಣ ಅಂತ ಚೆಕ್ ಮಾಡೋರು, ಅವ್ರಿಗೊಂದು ವಿದ್ಯೆ ಕಲಿಸೋರು. ದಟ್ ಇಸ್ ಕಾಶಿನಾಥ್. ಹಂಸಲೇಖ ಅವರು ನಮಗೆ ಇದು ಹೇಳಿದ್ದಾರೆ ಈ ಮಾತು. ಕನ್ನಡ ಚಿತ್ರರಂಗದಲ್ಲಿ 2 ತುಂಬ ಪ್ರಿನ್ಸಿಪಲ್ಡ್ ಸ್ಕೂಲ್, 2 ಶಾಲೆ ಇದೆ, ತುಂಬ ದೊಡ್ಡ ಗುರುಕುಲ. ಅದು ಒಂದು ಕೆ ವಿ ರಾಜು ಶಾಲೆ, ಒಂದು ಕಾಶಿನಾಥ್ ಶಾಲೆ. ಎಸ್, ನಿಜ ಅದು, ಈ ಮಾತು ಹೇಳಿದರು. ಹಾಗಾಗಿ ಈ ವಿಷಯ ನೆನಪಾಯ್ತು ನಿಮಗೆ. ಮೀಸೆ ಹೊತ್ತ ಗಂಡಸಿಗೆ ಹಾಡು ಬರೆದಿದ್ದು 10 ನಿಮಿಷದಲ್ಲಿ. ಈ ಮಾಹಿತಿ ನಿಮ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. 10 ನಿಮಿಷದಲ್ಲಿ ಅದ್ಭುತ ಹಾಡು ರೆಡಿ. ನೀನು ಹತ್ತಿರ ಇದ್ದಿದ್ದರೆ ಅವ್ರು ಮೊದಲು ಬರೆದಿದ್ದಲ್ಲ, ಈ ಸಿನಿಮಾದ ಕತೆ ಡೆವಲಪ್ ಆದಮೇಲೆ ಬಂದಿದ್ದು. ಕಾಶಿನಾಥ್ ಸರ್ ಮುಂದೆ ಪ್ಲೇ ಮಾಡಿದ್ದು, ಕಾಶಿನಾಥ್ ಅವ್ರು ಒಪ್ಪಿದ್ದು, ಪ್ರಭಾಕರ್ ಉಮೇಶ್ ಅವರನ್ನು ಇಷ್ಟಪಟ್ಟಿದ್ದು.
ಎಸ್ ಪಿ ಬಿ ಅವರು ವಾಣಿ ಜಯರಾಮ್ ಅವರು ಅದ್ಭುತವಾಗಿ ಆಡಿದ್ದು. ಇಲ್ಲಿ ಎಲ್ಲ ಹಾಡು ಎಸ್ ಪಿ ಬಿ ಅವರು, ವಾಣಿ ಜಯರಾಮ್ ಅವರು, ಲತಾ ಹಂಸಲೇಖ ಅವರು ಆಡಿದ್ದಾರೆ. ನೆನೆಸ್ಕೊಳ್ಳೋಣ, ಹಾಡುಗಳನ್ನ ಗುಣಗನ. ಕಾಶಿನಾಥ್ ಅವರು ಎಲ್ಲೂ ಅವರೊಂದು ಟೈಟ್ಲ್ ತಗೊಂಡಿಲ್ಲ. ಈಗ ಆ ಸ್ಟಾರ್ ಈ ಸ್ಟಾರ್ ಅಂತ ಇರ್ತಾರಲ್ಲ, ಆ ಥರ ತಗೊಂಡಿಲ್ಲ. ಬರ್ತ್ಡೇ ಆಚರಿಸ್ಕೊಂಡವರಲ್ಲ. ತುಂಬ ಲೋಕಾಭಿರಾಮ ಮಾತಾಡೋರು, ತುಂಬ ಸೈನ್ಸ್ ಲೆವೆಲ್ಗೆ ಇಳಿದು ಮಾತಾಡೋರು. ಅವರು ಸೈನ್ಸ್ ವಿದ್ಯಾರ್ಥಿ. ಹಾಗಾಗಿ ಒಂದು ಮಾತಾಡಿದ್ರು ಭೀಮನವರವರು, ಹಂಸಲೇಖ ಅವರು, ಕಾಶಿನಾಥ್ ಅವರು ಫಿಲಮ್ ಕೆಲಸ ಮಾಡಿದಾಗ ಫಿಲಮ್ ಕೆಲಸ, ಅದು ಬಿಟ್ಟು ಮಾತಾಡಿದಾಗ ಎಲ್ಲ ಮಾತಾಡೋರು ಅಂತ. ಎಲ್ಲ ವಿಷಯಗಳು ತಿಳ್ಕೊಳ್ಳೋರು, ಇಬ್ಬರು ಡಿಸ್ಕಸ್ ಮಾಡೋರು, ದೇಶದ ಬಗ್ಗೆ, ಆ ಒಂದು ವ್ಯವಸ್ಥೆ ಬಗ್ಗೆ ಹಾಗೂ ಈ ಸೈನ್ಸ್ ಬಗ್ಗೆ ತುಂಬ ಹಂಸಲೇಖ ಅವರು ಕಾಶಿನಾಥ್ ಅವ್ರ ಹತ್ರ ಮಾತಾಡೋರು. ಇದೆಲ್ಲ ಅವ್ರ ಮನೇಲಿ ಆದಂಥ ಕೆಲಸಗಳು. ಜಯನಗರದಲ್ಲಿ ಏನಿದೆಯೋ ಮನೆ, ಅಲ್ಲೇ ಕಂಪೋಸ್ ಆಗಿದ್ದ ಹಾಡುಗಳಿವೆಲ್ಲ. ಇದಕ್ಕೆಲ್ಲ ಸಾಕ್ಷಿ ಮನೋಹರ್ ಸರ್. ಇಂಥ ಒಂದು ಅದ್ಭುತ ಮಾಹಿತಿ ಮನೋಹರ್ ಸರ್ ಹೇಳಿದ್ರು. ಕಾಶಿನಾಥ್ ಅವ್ರ ಬರ್ಡೇಗೆ ನೆನೆಸ್ಕೊಳ್ಳೋಣ ಅವ್ರನ್ನ, ಅವ್ರ ಹಾಡುಗಳು ಕೇಳೋಣ. ಕನ್ನಡ ಚಿತ್ರರಂಗದ ಒಬ್ಬ ನ್ಯಾಚುರಲ್ ಡೈರೆಕ್ಟರ್ ಅಂತ ಹೇಳ್ತೀನಿ ಅವ್ರನ್ನ ನಾನು. ಥ್ಯಾಂಕ್ ಯು.